ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನವದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ತುರ್ತು ಸಭೆ ಆರಂಭ ಆಗಿದೆ. ತಮಿಳುನಾಡಿಗೆ 4 ಟಿಎಂಸಿ ನೀರು ಬಿಡುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಭೆಯಲ್ಲಿ ಕರ್ನಾಟಕ, ತಮಿಳುನಾಡು ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ನವದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ತುರ್ತು ಸಭೆ ಆರಂಭ ಆಗಿರೋದು. ತಮಿಳುನಾಡಿಗೆ 4 ಟಿಎಂಸಿ ನೀರನ್ನ ಬಿಡುವ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಈ ಸಭೆಯಲ್ಲಿ ಕರ್ನಾಟಕ, ತಮಿಳುನಾಡು ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ತಮ್ಮ ವಾದವನ್ನ ಮಂಡಿಸುತ್ತಿದ್ದಾರೆ ಅಧಿಕಾರಿಗಳು. ತಮಿಳುನಾಡಿಗೆ ನೀರನ್ನ ಹರಿಸಲು ಸೂಚನೆಯನ್ನ ಕೊಟ್ಟಿತ್ತು ಸಿಡಬ್ಲ್ಯೂಆರ್ಸಿ. ಪ್ರತಿದಿನ 3500 ಕ್ಯೂಸೆಕ್ ನೀರನ್ನ ಹರಿಸೋದಕ್ಕೆ ಆದೇಶವನ್ನು ಮಾಡಿತ್ತು ಸಿಡಬ್ಲ್ಯೂಆರ್ಸಿ. ಇನ್ನು ಈ ಸಿಡಬ್ಲ್ಯೂಆರ್ಸಿಯ ಆದೇಶ ಏನಿತ್ತು ಅದನ್ನ ಪ್ರಶ್ನೆಯನ್ನ ಮಾಡಿ ಸಿಡಬ್ಲ್ಯೂಎಂಎಗೆ ಸರ್ಕಾರದಿಂದ ಮೇಲ್ಮನವಿ ಸಲ್ಲಿಕೆ ಆಗಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ತುರ್ತು ಸಭೆಯನ್ನ ಮಾಡಲಾಗ್ತಾ ಇದೆ. ಆಕ್ರೋಶ ಭುಗಿಲೇಳ್ತಾ ಇದೆ. ಒಂದ್ ಕಡೆ ಕರ್ನಾಟಕದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಬಟ್ 3500 ಕ್ಯೂಸೆಕ್ ಡೈಲಿ ನಾವು ನೀರನ್ನು ಹರಿಸಿದ್ರೆ ನಮಗೆ ಕೃಷಿಗೆ ಇರಲಿ, ಕುಡಿಯೋದಕ್ಕೂ ನೀರಿನ ಅಭಾವ ಸೃಷ್ಟಿಯಾಗುತ್ತೆ ಅಂತ ವಾದವನ್ನು ಮಂಡಿಸ್ತಿದ್ದಾರೆ ಅಧಿಕಾರಿಗಳು. ತಮಿಳುನಾಡಿಗೆ ನೀರನ್ನು ಹರಿಸೋದಕ್ಕೆ ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನು ಕೊಟ್ಟಿತ್ತು. ಇವತ್ತು ಸಿಡಬ್ಲ್ಯೂಎಂಎಗೆ ಸರ್ಕಾರದಿಂದ ಮೇಲ್ಮನವಿ ಸಲ್ಲಿಕೆ ಆಗಿದೆ. ಚರ್ಚೆ ಕೂಡ ನಡೀತಾ ಇದೆ. ಸೊ ಈ ಚರ್ಚೆಯಿಂದ ಒಂದು ಕಡೆ ಕರ್ನಾಟಕಕ್ಕೆ ಏನು ಸಿಹಿ ಸಿಗುತ್ತಾ ಅಥವಾ ಮತ್ತು ಅದೇ ಒಂದು ಆದೇಶವನ್ನು ಈ ಒಂದು ಚರ್ಚೆಯಲ್ಲಿ ಮುಂದೆ ಹಾಕಲಾಗುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗ್ತಿದ್ದಾರೆ. ಶಿವಕುಮಾರ್, ನವದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ತುರ್ತು ಸಭೆ ಆರಂಭ ಆಗಿರೋದು. ಸೊ ಈ ಸಭೆಯ ನಂತರ ಕರ್ನಾಟಕಕ್ಕೆ ಸಿಹಿ ಸಿಗುತ್ತಾ ಅಥವಾ ಮತ್ತೆ ಬರಸಿಡಿಲೆ ಆಗುತ್ತಾ ಅಂತ? ಮಲ್ಲಿಕಾರ್ಜುನ್, ದೆಹಲಿಯಲ್ಲಿ ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಪ್ರಾರಂಭವಾಗಿದೆ. ಕೇರಳ, ಪುದುಚೇರಿ, ತಮಿಳುನಾಡು, ಕರ್ನಾಟಕದ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಕರ್ನಾಟಕದ ಸರ್ಕಾರದ ಪರವಾಗಿ ಪ್ರತಿನಿಧಿಗಳು ಕೂಡ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಕರ್ನಾಟಕದ ಪರವಾಗಿ ಇಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಉದ್ಭವ ಆಗಿದೆ, ನೀರಿನ ಕೊರತೆಯ ಬಗ್ಗೆ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಕೂಡ ಇವತ್ತಿನ ಸಭೆಯಲ್ಲಿ ಆಗತ್ತೆ. ಯಾಕೆಂದ್ರೆ ಈಗಾಗಲೇ ಸಿಡಬ್ಲ್ಯೂಆರ್ಸಿ 3,500 ನೀರನ್ನ ಬಿಡುಗಡೆ ಮಾಡಬೇಕು ಅನ್ನುವಂತ ನಿರ್ದೇಶನವನ್ನ ಕರ್ನಾಟಕಕ್ಕೆ ಕೊಟ್ಟಿದೆ, ತಮಿಳುನಾಡಿಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ. ಆದ್ರೆ ಜಲಾಶಯದಲ್ಲಿ ಕೇವಲ 39 ಟಿಎಂಸಿ ನೀರು ಮಾತ್ರ ಇದೆ. ಕುಡಿಯೋ ನೀರಿಗೆ ಮಾತ್ರ ಈಗ ನೀರನ್ನ ಸ್ಟೋರೇಜ್ ಮಾಡಲಾಗಿದೆ. ಕಾವೇರಿ ಬೇಸಿನ್ ನಲ್ಲಿ ಏನ್ ಹೇಮಾವತಿ, ಆರಂಗಿ, ಹಾಗೆ ಕಬಿನಿ ಮತ್ತೆ KRS ಇಲ್ಲಿಂದ ನೀರು ತಮಿಳುನಾಡಿಗೆ ಹರಿಸಬೇಕಾಗತ್ತೆ. 3,500 ಕ್ಯೂಸೆಕ್ಸ್ ನೀರನ್ನ ಹರಿಸಬೇಕಾಗತ್ತೆ. ಅದು ಬಿಳಿಗುಂಡ್ಲು ಜಲಾಶಯದ ಬಳಿ ನೀರು ಎಷ್ಟು ಹರಿತಾ ಇದೆ ಅನ್ನುವಂತ ಲೆಕ್ಕ ಆಗತ್ತೆ. ಆದ್ರೆ ಈಗ ಪರಿಸ್ಥಿತಿ ಉಲ್ಬಣ ಆಗ್ತಾ ಇರೋದ್ರಿಂದ ಕುಡಿಯುವ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಭೀಕರವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗೋದ್ರಿಂದ ಸಹಜವಾಗಿ ರಾಜ್ಯದ ಜನ ಕೂಡ ಆತಂಕದಲ್ಲಿದ್ದಾರೆ. ಈಗಾಗಲೇ ಮೈಸೂರು, ಮಂಡ್ಯ ಭಾಗದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಕೂಡ ಈಗಾಗಲೇ ನಡೀತಾ ಇರುವಂತದನ್ನು ಕೂಡ ಗಮನಿಸಿದ್ದೇವೆ. ಇದರ ಜೊತೆಗೆ ಮೇಕೆದಾಟು ವಿಚಾರ ಕೂಡ ಇದೆ. ಹಾಗಾಗಿ ಇವತ್ತಿನ ಈ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಈ ರಾಜ್ಯದ ಸಮಸ್ಯೆ ಮತ್ತೆ ಏನು ಸ್ಟೋರೇಜ್ ಇದೆ, KRS ನಲ್ಲಿ ಇರುವಂತಹ ಸ್ಟೋರೇಜು ಮತ್ತೆ ಡೆಡ್ ಸ್ಟೋರೇಜು, ಕುಡಿಯುವ ನೀರಿನ ಬಳಕೆಗೆ ಎಷ್ಟು ಪ್ರಮಾಣದ ನೀರು ಬೇಕು, ಬೆಂಗಳೂರಿಗೆ 2227 MLD ನೀರು ಏನ್ ಬೇಕಾಗತ್ತೆ, ಇದ್ರ ಬಗ್ಗೆ ಸಂಪೂರ್ಣವಾದಂತ ಗಮನ ಸೆಳೆಯುವಂತ ಪ್ರಯತ್ನವನ್ನ ರಾಜ್ಯದ ಪರವಾಗಿ ಅಧಿಕಾರಿಗಳು ಮಾಡಲಿದ್ದಾರೆ. ಹಾಗಾಗಿ ಇವತ್ತು ಯಾವ ರೀತಿಯಾದಂತ ನಿರ್ಧಾರ ಅಲ್ಲಿ ತೆಗೆದುಕೊಳ್ಳಲಾಗತ್ತೆ ನೋಡ್ಬೇಕಾಗತ್ತೆ. ಒಂದು ವೇಳೆ ಏನಾದ್ರೂ ಸಿಡಬ್ಲ್ಯೂಆರ್ಸಿ ನಲ್ಲಿ ಕೊಟ್ಟಿರುವಂತ ನಿರ್ದೇಶನವನ್ನ ನೀವು ಪಾಲನೆ ಮಾಡಬೇಕು ಅಂದಿದ್ದೆ ಆದ್ರೆ ಅದು ರಾಜ್ಯಕ್ಕೆ ದೊಡ್ಡ ಮಟ್ಟದ ಸಂಕಷ್ಟವನ್ನ ತಂದಿಡತ್ತೆ. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಯ ಸನ್ಮಾನ್ಯ ಸಚಿವರುಗಳು ಬಂದಿದ್ದಾರೆ. ನಮ್ಮ